ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚರ್ಮ ರೋಗಕ್ಕೆ ಗುರಿಯಾದರೆ ಆತ್ಮವಿಶ್ವಾಸವೂ ಕೂಡ ಕಡಿಮೆಯಾಗುತ್ತೆ, ಕೀಳಿರಿಮೆ ಭಾವನೆಯೂ ಕೂಡ ಹೆಚ್ಚಾಗುತ್ತೆ. ಈ ಎರಡನ್ನ ಹೆಚ್ಚು ಮಾಡುವಂತಹ ಚರ್ಮ ರೋಗವೇ ಈ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ. ಈ ಚರ್ಮ ರೋಗವನ್ನ ಬಹಳಷ್ಟು ಜನರು ಸಾಧಾರಣ ಅಂತ ಭಾವಿಸ್ತಾರೆ, ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕವಾಗಿದೆ. ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವಂತಹ ರೋಗವಾಗಿದೆ. ಇನ್ನು ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಇನ್ನು ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವಂತ ಅಗತ್ಯತೆ ಇಲ್ಲ, ಯಾಕಂದ್ರೆ ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯೋದಕ್ಕೆ ಅನೇಕ ಮಾರ್ಗಗಳು ಕೂಡ ಇದೆ. ಅಷ್ಟಕ್ಕೂ ಸೋರಿಯಾಸಿಸ್ ಚರ್ಮ ರೋಗಕ್ಕೆ ಕಾರಣಗಳಾದ್ರೂ ಏನು, ಇದಕ್ಕೆ ಹೋಮಿಯೋಪತಿಯಲ್ಲಿ ಇರತಕ್ಕಂಥ ಶಾಶ್ವತ ಪರಿಹಾರವೇನು ಅಂತ ತಿಳಿಸೋದಕ್ಕೆ ಸಂಜೀವಿನಿ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರೇಖಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಚಳಿಗಾಲ ಬೇರೆ, ಇನ್ನು ತುರಿಕೆ ಆಗಿರಬಹುದು, ಚರ್ಮ ರೋಗಗಳಾಗಿರ್ಬೋದು, ರೋಗ ಉಲ್ಬಣ ಆಗುವಂತಹ ಸಮಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಾಮಾನ್ಯವಾಗಿ ಜನರಲ್ಲಿ ಯಾವ್ಯಾವ ರೀತಿ ಚರ್ಮ ರೋಗದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತೀರಿ? ಸೊ ಯೂಶಲಿ ನೀವು ಹೇಳಿದಾಗೆ ವಿಂಟರ್ ಸೀಸನಲ್ಲಿ ಸ್ಕಿನ್ ಎಲ್ಲ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ತುರಿಕೆ ಜಾಸ್ತಿ ಆಗುತ್ತೆ, ಇಚಿಂಗ್ ಆಗ್ತಾ ಇದೆ ಆ್ಯಂಡ್ ಅಲರ್ಜಿ ಆಗ್ತಾ ಇದೆ. ಸ್ಕಿನ್ ಅಲರ್ಜಿ ವೆರಿ ಕಾಮನ್ಲಿ ನಾವು ನೋಡುವಂಥದ್ದು. ಯಾವುದೇ ಒಂದು ಫುಡ್ಡು, ಕೆಲವೊಂದೀಗ ನಾನ್ ವೆಜ್ ತಿಂದರೆ ಆಗೋದಿಲ್ಲ, ಡಸ್ಟ್ ಹೋದರೆ ಆಗೋದಿಲ್ಲ, ಹೊರಗಡೆ ತಾಪಮಾನ ವೇರಿಯೇಷನ್ ಆಯಿತು ಅಂದ ತಕ್ಷಣ ಅಲರ್ಜಿ ಆಗುತ್ತೆ, ಕೆಂಪು ಗಂಧೆಗಳು ಕಾಣಿಸ್ಕೊಳ್ಳುತ್ತೆ, ಅಥವಾ ತುರಿಕೆ ಬರ್ತಾ ಇದೆ, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಥರ ರ್ಯಾಷಸ್ ಆಗ್ತಾ ಇದೆ. ಆ್ಯಂಡ್ ಟೀನಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಈ ಸೀಸನಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು. ಆ್ಯಂಡ್ ಯೂಶ್ವಲಿ ಮನೆಯಲ್ಲಿ ಇರುವಂಥ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದಕ್ಕೆ ತುತ್ತಾಗಬಹುದು. ಯಾಕಂತ ಹೇಳಿದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ. ಸ್ಕಿನ್ ಕಂಪ್ಲೇಂಟ್ಸಲ್ಲಿ ತುಂಬ ರೀತಿ ವೆರೈಟೀಸ್ ನೋಡ್ತೀವಿ, ಅಂದರೆ ಕಂಟೇಜಿಯಸ್, ನಾನ್ ಕಂಟೇಜಿಯಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಯಾವಾಗ ಒಂದು ಮಾಯಿಶ್ಚರ್ ವಾತಾವರಣದಲ್ಲಿ ಜಾಸ್ತಿ ಇರುತ್ತೆ, ಅಂಥ ಒಂದು ಸಂದರ್ಭದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇದಲ್ಲದೆ ಹೊರತು ಒಂದು ಇಮ್ಯೂನ್ ರಿಲೇಟೆಡ್, ಅಂದರೆ ನಮ್ಮ ದೇಹ ನಿರೋಧಕ ಶಕ್ತಿಗೆ ಒಂದು ಕಾರಣವಾದಂತಹ, ಯಾವಾಗ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಅಂಥ ಒಂದು ಸಂದರ್ಭದಲ್ಲಿ ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೋರಿಯಾಸಿಸ್ ಯಾರಲ್ಲಿ ಇರುತ್ತೆ, ಈ ಒಂದು ಸಂದರ್ಭದಲ್ಲಿ ವಿಂಟರ್ ಸೀಸನಲ್ಲಿ ಜಾಸ್ತಿ ಆಗುತ್ತೆ. ತುರಿಕೆ ಬರ್ತಾ ಇದೆ, ಸ್ಕಿನ್ನು ಡ್ಯಾಂಡ್ರಫ್ ಥರ ಉದುರ್ತಾ ಇದೆ, ಸಿಪ್ಪೆ ಸಿಪ್ಪೆ ಥರ ಪದರ ಪದರ ಥರ ಉದುರ್ತಾ ಇದೆ, ಕ್ರ್ಯಾಕ್ಸ್ ಆಗ್ತಾ ಇದೆ, ಬ್ಲೀಡ್ ಆಗ್ತಾ ಇದೆ, ತುಂಬಾ ಡ್ಯಾಂಡ್ರಫ್ ಆಗ್ತಾ ಇದೆ. ಸೊ ಈ ರೀತಿ ಒಂದು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾರೆ. ಇದಲ್ದಿರೋ ಹೊರತು ಡರ್ಮಟೈಟಿಸ್, ಎಕ್ಸಿಮಾ ಅಂತ ಹೇಳ್ತೀವಿ, ಆ್ಯಂಡ್ ಆರ್ಟಿಕೇರಿಯಾ ಇರ್ಬೋದು. ಸೊ ಸಾಕಷ್ಟು ರೀತಿಯ ಒಂದು ಸ್ಕಿನ್ ಕಂಪ್ಲೇಂಟ್ಸು ಈ ಒಂದು ವಿಂಟರ್ ಸೀಸನಲ್ಲಿ ಜಾಸ್ತಿ ಆಗುತ್ತೆ. ಒಂದು ಅಗ್ರಿವೇಟಿಂಗ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿದರೆ ಮಾತಾಡ್ಸೋಣ. ಪವಿತ್ರ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಪವಿತ್ರ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ರೇಖಾ ಅವರಿದ್ದಾರೆ, ಮಾತನಾಡಿ. ಸಮಸ್ಯೆ ಏನಿದೆ? ಹಲೋ, ನಮಸ್ತೆ ಡಾಕ್ಟರ್. ನಮಸ್ಕಾರ. ಹೇಳಿಮ್ಮ, ಏನು ಸಮಸ್ಯೆ ಆಗ್ತಾ ಇದೆ? ಮೇಡಮ್, ನನ್ಗೆ ಸೋರಿಯಾಸಿಸ್ ಸಮಸ್ಯೆ ಇದೆ. 4 ವರ್ಷದಿಂದ ಇದೆ. ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ, ಆಯಿಂಟ್ಮೆಂಟ್ ಹಚ್ಚಕ್ ಕೊಟ್ಟಿದ್ದಾರೆ, ಹಚ್ಕೊಳ್ತಿದ್ದೀನಿ ಮೇಡಮ್. ಅದು ಕಡಿಮೆ ಅನ್ನಿಸ್ತಿದೆ ಹಚ್ಕೊಂಡಾಗ ಮಾತ್ರ. ಆಮೇಲೆ ಮತ್ತೆ ಬಿಟ್ಟೆ 2-3 ದಿವಸದಲ್ಲೇ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಇದು ವಾಸಿನೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೋಡಿ, ಯೂಶ್ವಲಿ ನೀವು ಹೇಳಿದ್ರೆ ಸೋರಿಯಾಸಿಸ್ 4-5 ವರ್ಷದಿಂದ ಇದೆ ಅಂತ ಹೇಳಿ, ಒಂದು ಸಲ ಸೋರಿಯಾಸಿಸ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಸಫರ್ ಆಗಲೇಬೇಕಾಗತ್ತೆ, ಅಂಟಿಲ್ ಅನ್ಲೆಸ್ ನಿಮ್ಮ ಒಂದು ಆಟೋಇಮ್ಯೂನ್ ಫ್ಯಾಕ್ಟರ್ನ ನೀವು ಹಿಡಿತದಲ್ಲಿ ಹಿಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಅಂತಲೇ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ, ಅಂದರೆ ಇಮ್ಯೂನ್ ರಿಲೇಟೆಡ್. ಸೊ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟಪ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಸೋರಿಯಾಸಿಸನ್ನು ನಾವು ತಡೆಗಟ್ಬೋದು, ಕಂಪ್ಲೀಟಾಗಿ ಅದನ್ನು ನಾವು ಸರಿಪಡಿಸ್ಬೋದು. ಇದಕ್ಕೆ ಹೋಮಿಯೋಪತಿಯಲ್ಲೇ ಟ್ರೀಟ್ಮೆಂಟ್ ಇದೆ, ಒಂದ್ಸಲಿ ಕನ್ಸಲ್ಟ್ ಮಾಡಿ. ಧನ್ಯವಾದ ಪವಿತ್ರ ಅವರ ಕರೆ ಮಾಡೋದಕ್ಕಾಗಿ. ಇನ್ನು ಈಗ ಸೋರಿಯಾಸಿಸ್ನ ಲಕ್ಷಣಗಳೇನು? ಯಾಕಂದರೆ ಚಳಿಗಾಲ ಬೇರೆ, ಸ್ಕಿನ್ ಎಲ್ಲ ಉಡ್ಕೊಳ್ತಾ ಇರುತ್ತೆ, ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ, ಜೊತೆಗೆ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಸ್ಕಾಲ್ಪ್ ಸೋರಿಯಾಸಿಸ್ ಬಗ್ಗೆ ಕೂಡ ನಾವು ಕೇಳಿದ್ದೀವಿ. ಸೊ ಇದು ಅಂಟು ರೋಗನ ಹೇಗೆ? ಯೂಶ್ವಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ಳೋದೆ ಸ್ಕ್ಯಾಲ್ಪ್ ರೀಜನಲ್ಲಿ, ಅಂದರೆ ತಲೆಯಲ್ಲಿ ಹೊಟ್ಟು ಕಾಣಿಸ್ಕೊಳ್ತಾ ಇದೆ, ತಲೆಯಲ್ಲಿ ತುಂಬ ತುರಿಕೆ ಬರ್ತಾ ಇದೆ, ಡ್ಯಾಂಡ್ರಫ್ ಥರ ಉದುರುತ್ತಾ ಇದೆ, ಅದ್ರ ಜೊತೆಗೆ ಹೇರ್ ಫಾಲ್ ಕೂಡ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ತಲೆ ಭಾಗದಿಂದ ಶುರುವಾಗಿ ತದನಂತರ ಸ್ಟಾರ್ಟಿಂಗ್ ಕೆಲವರಿಗೆ 1-2 ವರ್ಷಗಳ ತನಕ ಗೊತ್ತಾಗೋದಿಲ್ಲ. ಇದು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ತಲೆ ಭಾಗದಲ್ಲಿ ಹೊಟ್ಟಾಗುವಂಥದ್ದು. ಸೊ ಸಾಮಾನ್ಯವಾಗಿ ಹೊಟ್ಟಾಗಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ.
ಸೊ ಡೈಲಿ ಹೆಡ್ ಬಾತ್ ಮಾಡ್ತಾನೆ ಇರ್ತಾರೆ, ತಲೆ ಸ್ನಾನ ಮಾಡಿದ್ರೂ ಕೂಡ ಆ ಹೊಟ್ಟು ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಬರ್ತಾ ಇದೆ, ತುಂಬಾ ನವೆ ಆಗುತ್ತೆ ಅಥವಾ ತುರ್ಕೆ ಆಗ್ತಾ ಇದೆ, ಅಲ್ಲಲ್ಲಿ ರೆಡ್ಡಾಗಿ ಬ್ಲೀಡ್ ಸ್ಪಾಟ್ ಕಾಣಿಸ್ಕೊಳ್ಳೋವಂಥದ್ದು, ಕೆಂಪಗಾಗಿ ಕಾಣಿಸ್ಕೊಳ್ಳೋದು. ಒಟ್ಟಿನಲ್ಲಿ ನಾರ್ಮಲ್ ಸ್ಕಿನ್ ಕಲರ್ಗಿಂತ ಇದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರುತ್ತೆ ಸ್ಕಿನ್ನಲ್ಲಿ. ಆ್ಯಂಡ್ ತಲೆ ಭಾಗದಿಂದ ಕಿವಿ ಹಿಂಭಾಗಕ್ಕೆ ಕಾಣಿಸ್ಕೊಳ್ಳುವಂಥದ್ದು, ಮೊಣಕೈ ಅಥವಾ ಮೊಣಕಾಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಕೈ ಮೇಲೆ, ಹೊಟ್ಟೆ ಮೇಲೆ, ಎದೆ ಮೇಲೆ. ಸೊ ಎಲ್ಲ ರೀತಿಯಲ್ಲಿ ಪ್ಲೇಕ್ ಸೋರಿಯಾಸಿಸ್ ಅಂತೀವಿ. ವೆರಿ ಕಾಮನ್ಲಿ ನಾವು ನೋಡುವಂಥದ್ದು 80% ಯಾವ ರೀತಿ ಅಂದರೆ ಪ್ಲೇಕ್ ಸೋರಿಯಾಸಿಸ್ ಅಂದರೆ ಸಿಪ್ಪೆ ಸಿಪ್ಪೆ ಥರ ಸಿಲ್ವರಿ ಫ್ಲೇಕ್ಸ್ ಉದುರ್ತಾ ಇರುತ್ತೆ, ನವೆ ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವರಿಗೆ ಪ್ಲಾಂಟಾರ್ ಆ್ಯಂಡ್ ಪಾಮಾರ್ ಸೋರಿಯಾಸಿಸ್ ಅಂತೀವಿ, ಅಂದರೆ ಅಂಗೈ ಮತ್ತು ಅಂಗಾಲಲ್ಲಿ ಮಾತ್ರ ಸೋರಿಯಾಸಿಸ್ ಇರುತ್ತೆ, ಬಿರ್ಕ್ ಬಿಟ್ಕೊಳ್ಳೋದು, ಕೈಕಾಲು ಒಡೆಯುತ್ತೆ ಸಾಮಾನ್ಯವಾಗಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದು ಸೋರಿಯಾಸಿಸ್ ಅಂತ. ಕಾಲು ತುಂಬಾ ಒಡೆಯುತ್ತೆ, ನವೆ ಬರುತ್ತೆ, ಸಿಪ್ಪೆ ಸುಲಿತಾ ಇದೆ, ಈ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ, ಈ ರೀತಿಯ ಒಂದು ಕಂಪ್ಲೇಂಟ್ಸ್ನ ಹೇಳ್ತಾ ಇರ್ತಾರೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ. ಶ್ವೇತಾ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ರೆ ಮಾತನಾಡಿ. ಹಲೋ. ಹಲೋ ಮ್ಯಾಮ್, ನಮಸ್ತೆ. ನಮಸ್ಕಾರ, ಹೇಳಿಮ್ಮ, ಏನು ಸಮಸ್ಯೆ ಆಗ್ತಾ ಇದೆ? ಮ್ಯಾಮ್, ನನ್ನ ಫೇಸಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿದೆ, ಮಾರ್ಕ್ಸ್ ಸುಳಿತಾ ಇದೆ, PCOD ಮತ್ತೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ 2 ವರ್ಷದಿಂದ ಮ್ಯಾಮ್. ಏನು ಕಮ್ಮಿ ಆಗ್ತಿಲ್ಲ. ಓಕೆ, ನೋಡಿ, ಯೂಶಲಿ PCOD ಅಥವಾ ಥೈರಾಯ್ಡ್ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಸ್ಕಿನ್ ಕಂಪ್ಲೇಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಥೈರಾಯ್ಡ್ ಅಂತ ಹೇಳಿದಾಗ ಈಗ ಹೈಪೋಥೈರಾಯ್ಡಿಸಮ್ ಇತ್ತು, ಥೈರಾಯ್ಡ್ ಸಮಸ್ಯೆ ಇದ್ದಾಗ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ. ಸೊ ಇಚಿಂಗ್ ಅಥವಾ ಆರ್ಟಿಕೇರಿಯಾ ಅಂತ ಹೇಳ್ತೀವಿ, ಅಂದರೆ ಸ್ಕಿನ್ ಅಲರ್ಜಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಬೆಸಿಟಿ ಕೂಡ ಒಂದು ಮೇನ್ ಫ್ಯಾಕ್ಟರ್ ಅಂತೀವಿ. ಯಾರು ತೂಕ ಜಾಸ್ತಿ ಇರ್ತಾರೆ ಅಂಥವರಲ್ಲಿ ಸ್ಕಿನ್ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ. ಸ್ಕಿನ್ ಡ್ರೈ ಆಗುವಂಥದ್ದು, ಎಕ್ಸಿಮಾ ಅಥವಾ ಡೆರ್ಮಟೈಟಿಸ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸ್ಕಿನ್ ಅಲರ್ಜಿ ಅವರಲ್ಲಿ ಆರ್ಟಿಕೇರಿಯಾ ಅಂತ ಹೇಳ್ತೀವಿ. ಕಾಮನ್ಲಿ ಕೆಲವೊಂದು ವಸ್ತುಗಳಿಗೆ ಬಾಡಿ ಏನು ಅಂತ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ, ಯಾಕಂದರೆ ಬಾಡಿಯಲ್ಲಿ ಇಮಿಡಿಯೇಟ್ ಹಿಸ್ಟಮಿನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಅನ್ವಾಂಟೆಡ್ಲಿ ಹಿಸ್ಟಮಿನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ, ಕೈಕಾಲು ನವೆ ಬರೋದು ಅಥವಾ ತುರ್ಕೆ ಬರೋದು, ಚಿಕ್ಕ ಚಿಕ್ಕ ಗಂಧೆಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ರ್ಯಾಷಸ್ ಕಾಣಿಸ್ಕೊಳ್ಳೋದು, ಈ ರೀತಿ ಒಂದು ಸಮಸ್ಯೆ ಕಾಡುತ್ತೆ. ಸೊ ಥೈರಾಯ್ಡ್ ಮತ್ತು PCOD ಇತ್ತು ಅಂತ ಹೇಳಿದಾಗ ಅದಕ್ಕೆ ತಕ್ಕನಾಗಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಸ್ಕಿನ್ ಕಂಪ್ಲೇಂಟ್ಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದ ಶ್ವೇತಾ ಕರೆ ಮಾಡೋದಕ್ಕಾಗಿ. ಇನ್ನು ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ಟೇಜಸ್ ಏನಾದರೂ ಇರುತ್ತಾ? ಖಂಡಿತ. ಯೂಶ್ವಲಿ ಒಂದು ಸೋರಿಯಾಸಿಸ್ ಅಂತ ಹೇಳಿದ್ರೆ ಪರ್ಸನ್ ಟು ಪರ್ಸನ್ ಇವಾಗ ಅವರ ಒಂದು ಸ್ಟೇಜಸ್ ನೋಡಿದಾಗ ಅವರ ಏಜ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದಾಗ ಅದು ಹರಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಆ್ಯಂಡ್ ಏಜ್ ಆಗ್ತಾ ಇದ್ದಾಗೆ ಯಾರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂಥವರಲ್ಲಿ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಸಾಮಾನ್ಯವಾಗಿ ಒಂದು ಚಿಕ್ಕ ಸ್ಪಾಟ್ ಇತ್ತಷ್ಟೇ, ಸ್ವಲ್ಪ ಕೆರ್ತಾ ಇತ್ತು, ಸ್ವಲ್ಪ ಸಿಪ್ಪೆ ಥರ ಹೋಗ್ತಾ ಇತ್ತು, ಸಾಧಾರಣ ಏನು ಅಂತ ಹೇಳಿದ್ರೆ 1 ವರ್ಷ ಅಥವಾ 1.5 ವರ್ಷ ನಂತರ ಮೈಯೆಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಎಲ್ಲ ಕಡೆಯೂ ದೊಡ್ಡದಾಗ್ತಾ ಹೋಗುತ್ತೆ. ಆ್ಯಂಡ್ ರೆಡ್ ಕಲರ್ ಒಂದು ಚೇಂಜಸ್ ಕಾಣಿಸ್ಕೊಳ್ತಾ ಹೋಗುವಂಥದ್ದು, ನವೆ ಅಥವಾ ತುರ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರಮೇಣವಾಗಿ ಕಾಂಪ್ಲಿಕೇಶನ್ ಹಂತಕ್ಕೆ ಹೋಗುತ್ತೆ. ಸೋರಿಯಾಸಿಸ್ ಅನ್ನುವಂಥದ್ದು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ಜನ, ಈಗಷ್ಟೇ ಒಬ್ಬರು ಕಾಲರ್ ಹೇಳಿದರು, ಆಯಿಂಟ್ಮೆಂಟ್ ಹಚ್ತಾ ಇದ್ದಾನೆ 4 ಇಯರ್ಸಿಂದ, ಬಟ್ ಅದು ಆವಾಗ ಹಚ್ಚಿದಾಗ ಕಡಿಮೆ ಅನಿಸುತ್ತೆ, ಮತ್ತೆ ರಿಕರ್ ಆಗುತ್ತೆ, ಮತ್ತೆ ಪುನಃ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಜಸ್ಟ್ ಹೊರಗಡೆಯಿಂದ ಮಾತ್ರ ಇದನ್ನು ಸರಿಪಡಿಸೋದಲ್ಲ. ಯೂಶಲಿ ಸೋರಿಯಾಸಿಸ್ ಅಂತ ಹೇಳಿದರೆ ಒಂದು ಇಮ್ಯೂನ್ ರಿಲೇಟೆಡ್ ಅಟೋಇಮ್ಯೂನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾವಾಗ ಅದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ನಾರ್ಮಲಿ ಒಂದು ಸ್ಕಿನ್ ಸೆಲ್ ಅನ್ನುವಂಥದ್ದು 30 ಡೇಸ್ ಒಂದು ಅದರದ್ದು ಸೈಕಲ್ ಅಂತ ಹೇಳ್ತೀವಿ. ಬಟ್ ಯಾವಾಗ ಲೈಫ್ ಸ್ಪ್ಯಾನ್ ಬೇಗನೆ ಆಗುತ್ತೆ, ಅಂದರೆ 30 ಡೇಸ್ ಬದಲಾಗಿ 1 ಅಥವಾ 2 ದಿನದಲ್ಲೇ ಅದು ಸೆಲ್ಯುಲರ್ ಡೆತ್ ಆಗ್ತಾ ಇರುತ್ತೆ. ಸೊ ಸೆಲ್ ಎಷ್ಟು ಬೇಗ ಬೇಗ ಬೆಳೀತಾ ಇರುತ್ತೆ, ಎಷ್ಟು ಬೇಗ ಬೇಗ ಹೋಗ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಅಷ್ಟು ಸಿಪ್ಪೆ ಸುಲಿಯೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಈಗ ತುಂಬ ಜನ ಏನು ಮಾಡ್ತಾರೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮೊರೆ ಹೋಗ್ತಾರೆ, ಬಟ್ ಇಂಟರ್ನಲ್ ಏನು ಸೇವನೆ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಮನ ವಹಿಸೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಈಗ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಒಂದು 3 ತಿಂಗಳು 6 ತಿಂಗಳಷ್ಟರಲ್ಲಿ ಗುಣಮುಖ ಆಗುತ್ತೆ, ಸೊ ಅದನ್ನು ಲೈಫ್ ಲಾಂಗ್ ತೊಗೊಳ್ಬೇಕು ಅಥವಾ ಎಷ್ಟು ದಿನಗಳ ಕಾಲ ಹೇಳಿರ್ತಾರೆ ಅಷ್ಟು ದಿನ ತೊಗೊಳ್ಳೋದಿಲ್ಲ, ಬಿಟ್ಬಿಡ್ತಾರೆ, ಮತ್ತೆ ಎಗೇನ್ ರೋಗ ಉಲ್ಬಣ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ. ಯಾಕಂದರೆ ಸೋರಿಯಾಸಿಸ್ ಅಂತ ಒಂದು ದೀರ್ಘಕಾಲ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ಪೇಷಂಟ್ಸ್ಗೆ ಗೊತ್ತಿರುತ್ತೆ, ಇದನ್ನ ಲೈಫ್ ಲಾಂಗ್ ಯೂಸ್ ಮಾಡಲೇಬೇಕಲ್ಲ, ಆಯಿಂಟ್ಮೆಂಟು ಹಚ್ಚಿ ಸಾಕಾಗ್ಬಿಟ್ಟಿದೆ, ಏನಾದರೂ ಸೊಲ್ಯೂಷನ್ ಕೊಡಿ. ಸ್ಟಾರ್ಟಿಂಗ್ ಬರುವಾಗಲೇ ಸೋರಿಯಾಸಿಸ್ ಬಂದೆ 10 ವರ್ಷ ಆಯಿತು, 15 ವರ್ಷ ಆಯಿತು, ಅಲ್ಲಿಂದ ನಾನು ಈ ಆಯಿಂಟ್ಮೆಂಟ್ ಹಚ್ತಾನೇ ಇದ್ದೀನಿ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚೋದ್ರಿಂದ ಅದು ಕಾಯಿಲೆ ವಾಸಿ ಆಗೋದಿಲ್ಲ, ಯಾಕಂದರೆ ಪ್ರಾಬ್ಲಮ್ ಇರೋದು ಇಂಟರ್ನಲ್ಲಿ. ಸೊ ಇಂಟರ್ನಲ್ಲಿ ಯಾವಾಗ ಸಾಮಾನ್ಯವಾಗಿ ಎಲ್ಲ ಸ್ಕಿನ್ ಕಂಡೀಷನ್ನು ಅಷ್ಟೇ, ಇಂಟರ್ನಲ್ಲಿ ಯಾವಾಗ ಮೆಟಾಬಲಿಸಮ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಆರ್ಗನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಸ್ಕಿನ್ನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಸೋರಿಯಾಸಿಸ್ ಅಂದರೂ ಕೂಡ ಯಾವಾಗ ಇಮ್ಯುನಿಟಿ ಪ್ರಾಬ್ಲಮ್ ಆಯಿತು, ಇಮ್ಯುನಿಟಿ ಡೌನ್ ಆಯಿತು, ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಯಾವಾಗ ವೇರಿಯೇಷನ್ ಆಗ್ತಾ ಇದೆ, ಅಬ್ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ, ಅದು ಸ್ಕಿನ್ನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ.
ಸೊ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ಗಿಂತ ಇಂಟರ್ನಲ್ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಆ ಮೆಡಿಸನ್ನ ಕೊಡಬೇಕಾಗತ್ತೆ. ಕ್ರಮೇಣವಾಗಿ ಈಗ ಸ್ಕಿನ್ ತುಂಬ ಬೇಗ ಮಲ್ಟಿಪಲ್ ಮೋರ್ ದೆನ್ 10 ಟೈಮ್ಸ್ ಅಂತ ಹೇಳ್ಬೋದು, ಬೇಗ 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 ಬೆಳೀತಾ ಇರುತ್ತೆ. ಅದನ್ನು ನಾವು ಫಸ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಅದೇ ರೀತಿಯಾಗಿ ಬೇಗ ಬೇಗ ಉದುರ್ತಾ ಇರುತ್ತೆ ಸ್ಕಿನ್, ಬೇಗ ಬೇಗ ಅದನ್ನು ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಯಾವಾಗ ಅದು ರಿಕವರ್ ಆಗ್ತಾ ಹೋಗುತ್ತೆ, ಯೂಶ್ವಲಿ WBC ಅಂತೇವೆ, ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣದಲ್ಲಿ T ಸೆಲ್ಸ್ ಅಂತ ಹೇಳ್ತೀವಿ, ಅದು ಅಬ್ನಾರ್ಮಲ್ ಆಗಿ ಫಂಕ್ಷನ್ ಆದಾಗ ಈ ಒಂದು ಫಂಕ್ಷನ್ ಆಗುತ್ತೆ. ಸೊ ಅದನ್ನು ನಾವು ಕ್ರಮೇಣ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಮತ್ತೆ ನಾರ್ಮಲ್ ಪೊಸಿಷನ್ಗೆ ಅದನ್ನು ತರಬೇಕಾಗತ್ತೆ. ಈ ಸೋರಿಯಾಸಿಸ್ಗೂ ವಿಟಿಲಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಸೊ ಯೂಶ್ವಲಿ ವಿಟಿಲಿಗೋ ಅಂತ ಹೇಳಿದರೆ ಬಿಳಿ ಪ್ಯಾಚಸ್ ಅಥವಾ ಮುಖದ ಮೇಲೆ ಇರ್ಬೋದು ಅಥವಾ ಕೈ ಮೇಲೆ ಮೈ ಮೇಲೆ ಇರ್ಬೋದು, ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಇದೆ, ವೆರಿ ಕಾಮನ್ಲಿ ಹೇಳುವಂಥದ್ದು. ಸೊ ಯಾರಲ್ಲಿ ಮೆಲನಿನ್ ಪಿಗ್ಮೆಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಮೆಲನಿನ್ ಪಿಗ್ಮೆಂಟ್ ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಅಥವಾ ಮೆಲನಿನ್ ಪಿಗ್ಮೆಂಟ್ ಕಂಪ್ಲೀಟಾಗಿ ಅದು ಉತ್ಪತ್ತಿ ಆಗೋದೇ ಸ್ಟಾಪ್ ಆಗುತ್ತೆ, ಅಂಥವರಲ್ಲಿ ಈ ಒಂದು ಬಿಳಿ ಮಚ್ಚೆಗಳನ್ನ ನಾವು ನೋಡ್ತಾ ಇರ್ತೇವೆ. ಸೊ ಬಿಳಿ ಮಚ್ಚೆಗಳು ಇವಾಗ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ತುಂಬ ಇದಕ್ಕೆ ನಾವು ರೀಸನ್ನ ನೋಡ್ಬೋದು. ಕೆಲವೊಂದು ಕೆಮಿಕಲ್ಸ್ ತುಂಬ ವರ್ಷದಿಂದ ಯೂಸ್ ಮಾಡಿದಾಗ, ಕೆಲವೊಂದು ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಕೆಮಿಕಲ್ಗಳನ್ನ ಬರಿಗೈಯಲ್ಲಿ ಮುಟ್ಟೋದ್ರಿಂದ ಇರ್ಬೋದು, ಅಥವಾ ಸ್ಟ್ರೆಸ್ ಕೂಡ ಒಂದು ಮೇನ್ ಫ್ಯಾಕ್ಟರ್. ಯಾವುದೇ ಸ್ಕಿನ್ ಕಂಪ್ಲೇಂಟ್ಸ್ ಇರ್ಬೋದು, ಯಾರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂಥವರಲ್ಲಿ ಈ ಪ್ರಾಬ್ಲಮ್ನ ನೋಡ್ತಾ ಇರ್ತೀವಿ. ಅಥವಾ ಹಾರ್ಮೋನಲ್ ವೇರಿಯೇಷನ್ಸ್, ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಆಫ್ಟರ್ ಡೆಲಿವರಿ ಇರ್ಬೋದು, ಅಥವಾ ಆಫ್ಟರ್ ಸರ್ಟನ್ ಸರ್ಜರಿ, ಎಷ್ಟೊಂದು ಆಪರೇಷನ್ ಆದಮೇಲೆ ನನಗೆ ಈ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಈ ಕಂಡೀಷನಿಂದ ಒಂದು ಸ್ಕಿನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ. ಒಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. ಬೆಂಗಳೂರಿನಿಂದ ಮಂಜುಳಾ ಕರೆ ಮಾಡ್ತಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿಮ್ಮ, ಏನ್ ಸಮಸ್ಯೆ ಆಗ್ತಾ ಇದೆ? ಮೇಡಮ್, ನನ್ಗೆ ಮೈ ಎಲ್ಲ ಫುಲ್ ಸೋರಿಯಾಸಿಸ್ ಆಗಿದೆ ಮೇಡಮ್. ಓಕೆ. ನಾನು ಕ್ರೀಮು ಮತ್ತೆ ಇಂಜೆಕ್ಷನ್ಸ್ ತುಂಬಾ ಬಳಸಿದೀನಿ 6 ಮಂತ್ಸ್ ಇಂದ. ಮೊದ್ಲು ಕಡಿಮೆ ಆಗ್ತಾ ಇತ್ತು ನನ್ಗೆ, ಅದು ಬಳಸೋದೇ ಬೇಡ ಅಂತ ಬಿಟ್ಬಿಟ್ಟೆ. ಇವಾಗ ನೋಡಿದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ ಮೇಡಮ್. ಇದು ನಿಮ್ ಹೋಮಿಯೋಪತಿಲಿ ಏನಾದ್ರೂ ವಾಸಿ ಆಗುತ್ತಾ ಅಂತ? ಖಂಡಿತವಾಗ್ಲೂ ಯಾಕಂದ್ರೆ ನೀವು ಹೇಳಿದ್ರಿ ಇಂಜೆಕ್ಷನ್ಸ್ ತಗೊಳ್ತಾ ಇದ್ರಿ, ಹಾಗಾಗಿ ಹಿಡಿತದಲ್ಲೇ ಇತ್ತು, ಬಟ್ ಅಗೇನ್ ಮತ್ತೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಅದು ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಇಮ್ಯುನಿಟಿಯನ್ನು ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಒಂದು ಹೋಮಿಯೋಪತಿಕ್ ಮೆಡಿಸಿನ್ಸ್ ನಮ್ಮಲ್ಲಿ ಇದೆ. ಆ ಮೆಡಿಸಿನ್ಸ್ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಹಾಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಆಟೋ ಇಮ್ಯೂನ್ ಫ್ಯಾಕ್ಟರ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ ಸೆಲ್ಲು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ ಸೆಲ್ಸ್ ನಾರ್ಮಲ್ ಕಂಡೀಷನ್ಗೆ ಬಂತು ಅಂತ ಹೇಳಿದ್ರೆ ಕ್ರಮೇಣವಾಗಿ ಸೋರಿಯಾಸಿಸ್ ನಾರ್ಮಲ್ ಹಂತಕ್ಕೆ ಬರುತ್ತೆ. ಆ್ಯಂಡ್ ನೀವು ಹೇಳಿದ್ರೆ ಇವಾಗ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬಾಡಿ ಅಂತ ಹೇಳಿದ್ರೆ ಇಮ್ಯುನಿಟಿ ತುಂಬಾ ಡೌನ್ ಆಗಿದೆ ಅಮ್ಮ. ಅದನ್ನು ಸಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಈಗೇನೋ ಸೋರಿಯಾಸಿಸ್ ಸ್ಕಿನ್ನಲ್ಲಿ ಕಾಣಿಸ್ಕೊಳ್ತಾ ಇದೆ, ಅದನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಎಷ್ಟು ನೀವು ಅವಾಯ್ಡ್ ಮಾಡ್ತಾ ಹೋಗ್ತೀರಾ, ಸಪ್ರೆಸ್ ಮಾಡ್ತೀರಾ, ಕ್ರಮೇಣವಾಗಿ ಮೂಳೆಯಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಮೂಳೆಗಳು ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಜಾಯಿಂಟಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ, ಅಥವಾ ಕೈಕಾಲು ಊತ ಬರುವಂಥದ್ದು, ಜಾಯಿಂಟ್ಸಲ್ಲಿ ನೋವು ಕಾಣಿಸ್ಕೊಳ್ತಾ ಬರೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಸ್ಟೇಜಿಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಮ್ಮ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಹೋಮಿಯೋಪತಿಕ್ ಮೆಡಿಕೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಮುಂದೆ ನಿಮಗೆ ಆರಾಮಾಗಿ ಇರ್ಬೋದು, ಯಾವುದೇ ರೀತಿ ಕಾಂಪ್ಲಿಕೇಶನ್ ಕೂಡ ಬರೋದಿಲ್ಲ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡೋದಕ್ಕಾಗಿ. ಹಿಂದೆಲ್ಲ ನಾವು ಗಮನಿಸ್ತಾ ಇದ್ವಿ, ಈಗ ವಿಟೋಲಿಗೋ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಹಿಸ್ಟ್ರಿಯನ್ನು ಗಮನಿಸ್ತಾ ಇದ್ರು, ತಂದೆ ತಾಯಿಗಳಲ್ಲಿ ಅಥವಾ ಅಜ್ಜಿ ಮುತ್ತಾತಂದರಲ್ಲಿ ಇದ್ದರೆ ಮಾತ್ರ ಬರುತ್ತೆ ಅಂತ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಕಂಪ್ಲೇಂಟ್ಸ್ಗಳಂತಂದರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಕೂಡ ಈ ರೀತಿ ಸಮಸ್ಯೆ ಇಲ್ಲ, ಬಟ್ ನಮಗೆ ಕಾಣಿಸ್ಕೊಳ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದೇನು ಲೈಫ್ ಸ್ಟೈಲ್ ಡಿಸೀಸ್ ಆಗ್ತಾ ಇದೆಯಾ ಅಂತ ಕೇಳಿ. ಖಂಡಿತ ಒಂದು ಲೈಫ್ ಸ್ಟೈಲ್ ಎಷ್ಟು ಮಟ್ಟಿಗೆ ಹದಗೆಡ್ತಾ ಹೋಗುತ್ತೆ, ಸರಿಯಾಗಿ ನಿದ್ದೆ ಇಲ್ಲ, ಟೈಮ್ ಕರೆಕ್ಟ್ ಊಟ ಮಾಡ್ತಾ ಇಲ್ಲ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಆದಾಗ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗಲೂ ಕೂಡ ಈ ಒಂದು ಸೊರಿಯಾಟಿಕ್ ಇರ್ಬೋದು, ಸೊರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಸ್ಕಿನ್ ಕಂಪ್ಲೇಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಮಾಲ್ ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಷನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗಲೂ ಕೂಡ ಈ ಒಂದು ಸ್ಕಿನ್ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಎಸ್ಪೆಷಲಿ ಯಾವಾಗ ಒಂದು ಇಮ್ಯುನಿಟಿ ಕಡಿಮೆ ಆಗಿದೆ, ಇಮ್ಯುನಿಟಿಯನ್ನು ನ್ಯಾಚುರಲ್ ಆಗಿ ಬೂಸ್ಟಪ್ ಮಾಡಿದ್ರು ಅಂತ ಹೇಳಿದ್ರೆ ಈ ಎಲ್ಲ ಕಾಯಿಲೆಗಳನ್ನು ನಾವು ಸರಿಪಡಿಸ್ಬೋದು. ಓಕೆ, ಈಗ ಅನ್ಯ ಪದ್ಧತಿಗೂ ಹೋಮಿಯೋಪತಿಗೂ ಯಾವ ರೀತಿ ವ್ಯತ್ಯಾಸಗಳಿದೆ ಅಂತ ಹೇಳ್ತೀರಿ? ಸೊ ಯೂಶಲಿ ಹೋಮಿಯೋಪತಿಕ್ ಮೆಡಿಸಿನ್ ಹೇಗೆ ಅಂದರೆ ನಾವು ಇಂಟರ್ನಲ್ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ನ ಕೊಡಬೇಕಾಗತ್ತೆ. ಫ್ರಮ್ ದ ರೂಟ್ ನಾವು ರೂಟ್ ಕಾಸನ್ನು ನಾವು ನೋಡಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ಈ ಪ್ರಾಬ್ಲಮ್ ಬಂದಿದೆ. ಆ್ಯಂಡ್ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಆಗ್ತಾ ಇದೆ, ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಂಥದನ್ನು ನಾವು ಕಡಿಮೆ ಮಾಡಿ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡಬೇಕು. ಯಾವಾಗ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತಾ ಬರ್ತೀವಿ, ಸೆಲ್ ಡ್ಯಾಮೇಜ್ ಆಗ್ತಾ ಇರೋದು ನ್ಯಾಚುರಲಾಗಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಕ್ರಮೇಣವಾಗಿ ಮತ್ತೆ ಅವರು ನಾರ್ಮಲ್ ಸ್ಟೇಜ್ಗೆ ಬಂದುಬಿಡ್ಬಹುದು.
ಓಕೆ. ಇನ್ ಕೇಸ್ ಈಗ ಏನಾದರೂ ಗರ್ಭಾವಸ್ಥೆಯಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಮಗುಗೂ ಬರಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಖಂಡಿತ ಇದೊಂದು ಫ್ಯಾಮಿಲಿ ಟೆಂಡೆನ್ಸಿ ಅಂತ ಹೇಳ್ತೀವಿ. ಈಗ ತಾಯಿ ಪ್ರೆಗ್ನೆನ್ಸಿ ಇರುವಾಗ ಮಗುಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ಕೆಲವರು ಪ್ರೆಗ್ನೆನ್ಸಿ ಟೈಮಲ್ಲೇ ಸೋರಿಯಾಸಿಸ್ ಇರ್ಬೋದು ಅಥವಾ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ಅದು ನಂತರ ಡೆಲಿವರಿ ಆದಮೇಲೆ ಮಗುವಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ, ತಾಯಿಯಲ್ಲಿ ಕೂಡ ಕಂಟಿನ್ಯೂಷನ್ ಆಗ್ಬೋದು. ಈಗ ಎಷ್ಟೋ ಡಯಾಬಿಟಿಸ್ ನಾವು ನೋಡ್ತಾ ಇದ್ದೀವಿ, ಶುಗರ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂತು ಅಂತ ಹೇಳಿ. ಸೊ ಆಫ್ಟರ್ ಡೆಲಿವರಿ ಕೂಡ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಹಾಗೇನೇ ಚರ್ಮದ ಕಾಯಿಲೆಗಳು ಕೂಡ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂತು ಅಂತ ಹೇಳಿದ್ರೆ ಆಫ್ಟರ್ ಡೆಲಿವರಿ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ. ಇನ್ನೀಗ ಹುಳುಕಡ್ಡಿ ಜೊತೆಗೆ ಈಗ ನಾವು ಗಮನಿಸ್ತಾ ಇರ್ತೀವಿ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಈ ಸಮಯದಲ್ಲಿ. ಮನೆ ಮದ್ದನ್ನೇ ಹೆಚ್ಚಾಗಿ ಜಾಸ್ತಿ ಟ್ರೈ ಮಾಡ್ತಾ ಇರ್ತಾರೆ. ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು. ಫಂಗಲ್ ಇನ್ಫೆಕ್ಷನ್ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟು ಅದು ಪ್ರಾಬ್ಲಮ್ ಜಾಸ್ತಿ. ಯಾಕಂದರೆ ಇದು ತುಂಬ ರ್ಯಾಪಿಡ್ ಆಗಿ ಒಬ್ಬರಿಂದ ಒಬ್ರಿಗೆ ಹರಡ್ತಾ ಹೋಗುತ್ತೆ. ಸೊ ಕಾಮನ್ಲಿ ಇವಾಗ ಬಟ್ಟೆಗಳು ಇರ್ಬೋದು ಅಥವಾ ಸೇಮ್ ಸೋಪ್ ಯೂಸ್ ಮಾಡೋದ್ರಿಂದ ಇರ್ಬೋದು, ಅವರ ಯೂಸ್ ಮಾಡಿದಂಥ ಯಾರಿಗೆ ಟೀನಿ ಅಥವಾ ಫಂಗಲ್ ಇನ್ಫೆಕ್ಷನ್ ಬಂದಿರುತ್ತೆ ಅವರ ವಸ್ತುಗಳನ್ನು ಥಿಂಗ್ಸ್ನ ಬೇರೆಯವರು ಯೂಸ್ ಮಾಡಿದಾಗ ಅವರಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ. ಅಗೇನ್ ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಮ್ಮಿ ಇರುತ್ತೆ. ಸೊ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಅನ್ನುವಂಥದ್ದು ಅವರ ದೇಹದಲ್ಲಿ ಇರೋದಿಲ್ಲ. ಈಗ ಫಂಗಸ್ ಅಟ್ಯಾಕ್ ಆಗಿದೆ ಬಾಡಿಗೆ ಬಟ್ ಅದರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ದೇಹದಲ್ಲಿ ಯಾರೂ ಇಲ್ಲ. ಯಾಕಂದರೆ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಸೊ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಅನ್ನೋದು ನ್ಯಾಚುರಲ್ ಆಗಿ ಅವರ ದೇಹದಲ್ಲಿ ಬರಬೇಕು. ಹಾಗಿದ್ದಾಗ ಇದನ್ನು ಕಂಪ್ಲೀಟಾಗಿ ನಾವು ಸರಿಪಡಿಸ್ಬೋದು. ಇದಕ್ಕೂ ಕೂಡ ಹೋಮಿಯೋಪತಿನಲ್ಲಿ ಮೆಡಿಸಿದೆ ಆ್ಯಂಡ್ ಕಂಪ್ಲೀಟಾಗಿ ಫಂಗಲ್ ಇನ್ಫೆಕ್ಷನ್ನ ನಾವು ಸಾಲ್ವ್ ಮಾಡ್ಬೋದು. ಓಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸಂತೋಷ್ ಕರೆ ಮಾಡಿದ್ದಾರೆ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್, ಡಾಕ್ಟರ್ ಹತ್ರ ಮಾತಾಡಿ. ಹಲೋ ಮೇಡಮ್. ನಮಸ್ತೆ. ನಮಸ್ಕಾರ, ಹೇಳಿ ಏನು ಸಮಸ್ಯೆ ಆಗ್ತಾ ಇದೆ? ಮೇಡಮ್ ನನಗೆ ಒಂದು 7-8 ತಿಂಗಳಿಂದ ಫಂಗಲ್ ಇನ್ಫೆಕ್ಷನ್ ಆಗಿದೆ. ಓಕೆ. ಅದೇ ತೊಡೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲೆಲ್ಲ ಆಗಿದೆ ಮೇಡಮ್. ಓಕೆ. ನಾನು ಎಲ್ಲ ಕಡೆ ತೋರಿಸಿದ್ದೀನಿ, ಆದ್ರೂ ನನಗೆ ಏನು ಕಡಿಮೆ ಆಗ್ತಾ ಇಲ್ಲ. ಅದು ಓಕೆ. ಆಯಿಂಟ್ಮೆಂಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್ 7-8 ಮಂತ್ ಇಂದ ಇವಾಗ. ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಮೇಡಮ್ ನನಗೆ. ಓಕೆ, ನೋಡಿ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗಿದೆ. ಸೊ ಫಂಗಲ್ ಹೇಗೆ ಅಂತ ಹೇಳಿದ್ರೆ ಬಾಡಿ ಅಟ್ಯಾಕ್ ಆದ ತಕ್ಷಣ ಅದು ಮತ್ತೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಬಾಡಿಯಲ್ಲಿ ಸ್ಪ್ರೆಡ್ ಆಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರೋರು ಕೂಡ ನಿಮ್ಮ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇದ್ದವ್ರಿಗೂ ಕೂಡ ಅವರು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಕಂಟೇಜಿಯಸ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು ಕೂಡ ಒಂದು. ಬಟ್ ಇದಕ್ಕೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ, ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಒಂದ್ಸಲಿ ಕನ್ಸಲ್ಟ್ ಮಾಡಿ. ಓಕೆ, ಧನ್ಯವಾದ ಸಂತೋಷ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಪಥ್ಯ ಏನಾದರೂ ಮುಖ್ಯವಾಗಿ ಅನುಸರಿಸಬೇಕಾಗತ್ತಾ? ಯಾವುದು ವರ್ಜ್ಯ, ಯಾವುದು ಹೆಚ್ಚಾಗಿ ಸೇವನೆ ಮಾಡಬೇಕು? ಸೊ ಯೂಶ್ವಲಿ ಡಯಟ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಈಗ ಕಾಮನ್ಲಿ ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸ್ಕಿನ್ ಪ್ರಾಬ್ಲಮ್ ಆಯಿತು. ಈಗ ಮೆಟಾಬಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಈಗ ಥೈರಾಯ್ಡ್ ಸಮಸ್ಯೆ ಅಥವಾ ಡಯಾಬಿಟೀಸ್ ಇರ್ಬೋದು, ಅಂಥವರು ಕೂಡ ಸ್ವಲ್ಪ ಪಥ್ಯವನ್ನು, ಈಗ ಕಂಪ್ಲೀಟ್ ಪಥ್ಯ ಅಂತ ಇರೋದಿಲ್ಲ, ಅವರಲ್ಲಿ ಕೆಲವೊಂದು ಫುಡ್ಗಳನ್ನ ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅನ್ನುವಂಥದ್ದು ಇರುತ್ತೆ. ಹೋಮಿಯೋಪತಿನಲ್ಲಿ ಅಂಥ ಒಂದು ಪಥ್ಯಗಳು ಇರೋದಿಲ್ಲ. ಅದು ಒಂದು ರಿಲೇಟೆಡ್ ಮೆಟಾಬಲಿಕ್ ರಿಲೇಟೆಡ್ ಮಾತ್ರ ಅವ್ರ ಫುಡ್ಡನ್ನು ಯಥಾ ಪ್ರಕಾರ ಟೈಮ್ ಕರೆಕ್ಟಾಗಿ ತೊಗೊಂಡ್ರೆ ಸಾಕಾಗತ್ತೆ. ಸರಿಯಾದ ಟೈಮಿಗೆ ನಿದ್ದೆ ಇರ್ಬೋದು, ಆದಷ್ಟು ಹಸಿ ಸೊಪ್ಪು ತರಕಾರಿಗಳಿರ್ಬೋದು, ಮೊಳಕೆ ಕಾಳುಗಳಿರ್ಬೋದು ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಇರುವಂಥ ಪದಾರ್ಥಗಳನ್ನ ಜಾಸ್ತಿಯಾಗಿ ಸೇವನೆ ಮಾಡಿದಾಗ ಈ ಸ್ಕಿನ್ ಕಂಪ್ಲೇಂಟ್ನ ನಾವು ದೂರ ಮಾಡ್ಬೋದು. ಈಗ ಸಾಕಷ್ಟು ಹೋಮಿಯೋಪತಿಗಳಿದೆ. ಸಂಜೀವಿನಿ ಹೋಮಿಯೋಪತಿಗೆ ಬರಬೇಕು ಅಂದರೆ ವೈಯಿಂದ ಏನು ಆನ್ಸರ್? ಯೂಶ್ವಲಿ ಸಂಜೀವಿನಿ ಹೋಮಿಯೋಪತಿಲಿ ಏನು ಅಂತ ಹೇಳಿದ್ರೆ ಕ್ಲಾಸಿಕಲ್ ಮೆಥಡಲ್ಲಿ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಯೂಸ್ ಮಾಡ್ತೀವಿ. ನಾಟ್ ಅ ಪೇಟೆಂಟ್ ಅಂತ ಹೇಳ್ಬೋದು. ಅಂದರೆ ತುಂಬ ವರ್ಷದಿಂದ ಇದು ಒಂದು ಬಳಕೆಯಲ್ಲಿದೆ ಅಥವಾ ತುಂಬ ವರ್ಷದಿಂದ ಮನುಷ್ಯರ ಮೇಲೆ ಅದು ಪ್ರೂವ್ ಆದ ನಂತರನೇ ಇದು ಕಂಪ್ಲೀಟ್ ಹೋಮಿಯೋಪತಿಕ್ ಮೆಡಿಸಿನ್ ಅಂತ ಹೇಳಿದ ಮೇಲೇ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಹೇಗೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್, ಇಂಟರ್ನಲ್ ಮೆಡಿಸಿನ್ನ ಯೂಸ್ ಮಾಡಿದಾಗ ಇಮ್ಯುನಿಟಿ ಫಸ್ಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ ಅವರ ದೇಹದಲ್ಲಿ ಏನು ಸಮಸ್ಯೆ ಇತ್ತು ಅದು ವಾಸಿ ಆಗ್ತಾ ಬರುತ್ತೆ. ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ಗೆ ಬರೋದಾದರೆ ಯಾವ ರೀತಿ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ, ಹೇಗೆ? ಓಕೆ, ಯೂಶ್ವಲಿ ಫಸ್ಟು ಯಾವ ಏಜ್ ಅವ್ರದ್ದು ಏಜ್ ಫ್ಯಾಕ್ಟರ್ನ ನಾವು ನೋಡಬೇಕಾಗತ್ತೆ. ಆ್ಯಂಡ್ ಯಾವ ಪ್ರಾಬ್ಲಮ್ ಅವರಿಗೆ ಎಷ್ಟು ವರ್ಷದಿಂದ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸಫರ್ ಆಗಿರೋ ಒಂದು ಟೈಮಿಂಗ್ಸ್ ಇರ್ಬೋದು ಅಥವಾ ಯಾವ ಕಾರಣಕ್ಕಾಗಿ. ಈಗ ಎಷ್ಟೋ ಜನ ಆಪ್ರೇಷನ್ ಆದಮೇಲೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಯಿತು, ಆಪ್ರೇಷನ್ ಆಯಿತು, ಮೇಜರ್ ಇಲ್ನೆಸ್ಸು, ಆವಾಗಿಂದ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಅನ್ನುವಂಥದ್ದು ಎಷ್ಟೋ ಜನ ಹೈಜೀನ್ ಮೇಂಟೈನ್ ಮಾಡಿರೋದಿಲ್ಲ, ಅಂಥವರಲ್ಲಿ 2-3 ದಿನಕ್ಕೊಂದ್ಸಲಿ ಸ್ನಾನ ಮಾಡ್ತಾ ಇದ್ದೆ ಅದು ಇದರಿಂದ ಆಗಿರ್ಬೋದು ಅಂತ. ಅಥವಾ ತುಂಬ ಸ್ವೆಟ್ ಯಾರು ಆಗ್ತಾರೆ, ತುಂಬ ಬೇವ್ರ್ತಾ ಇರ್ತಾರೆ ನೋಡಿ, ಅಂಥವರಲ್ಲಿ ಒಂದು ಫಂಗಲ್ ಇನ್ಫೆಕ್ಷನ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಗ್ರೂಪ್ ಅಂತ ನಾವು ನೋಡಿದಾಗ ಯಾವ ಕಾರಣಕ್ಕಾಗಿ ಬಂತು, ಈ ಒಂದು ಕಾಸ್ ನಾವು ನೋಡಿದ್ವಿ, ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಫೈನಲಿ ವೀಕ್ಷಕರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಓಕೆ, ನೋಡಿ ಯಾವುದೇ ಒಂದು ಸ್ಕಿನ್ ಕಂಪ್ಲೇಂಟ್ಸ್ ಇರ್ಬೋದು,
ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದಾಗ ಹೋಮಿಯೋಪತಿಕ್ ಮೆಡಿಸಿನ್ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಯಾವುದೇ ಒಂದು ಸ್ಕಿನ್ ಕಂಪ್ಲೇಂಟ್ ಫಸ್ಟ್ ಕಂಟೇಜಿಯಸ್ ನಾನ್ ಕಂಟೇಜಿಯಸ್, ಈಗ ಎಷ್ಟೋ ಜನ ಮನೆಯಲ್ಲೇ ಮೆಡಿಸಿನ್ಸ್ ಮಾಡ್ತಾ ಕೂತ್ಕೊಳ್ತಾರೆ, ಅದು ಪ್ರಾಬ್ಲಮ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮನೆಯಲ್ಲಿ ಅವರು ಡಯಾಗ್ನೋಸ್ ಮಾಡೋದಕ್ಕಿಂತ ಡಾಕ್ಟರ್ನ ಫಸ್ಟ್ ಕನ್ಸಲ್ಟ್ ಮಾಡಿ ಯಾವ ಪ್ರಾಬ್ಲಮ್ ಇದು ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಇಲ್ವಾ, ಹೇಗೆ ಇದು ಸಮಸ್ಯೆ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತಾ ಇಲ್ವಾ, ಆ್ಯಂಡ್ ಅದಕ್ಕೆ ಬೇಕಾದಂಥ ಡಯಟ್ ಪ್ಲ್ಯಾನ್ಸ್ನ ಕೂಡ ತೊಗೊಂಡ್ರು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅದನ್ನು ಎನಿ ಸ್ಕಿನ್ ಕಂಪ್ಲೇಂಟ್ಸ್ ಇರ್ಬೋದು ಅದನ್ನು ಸರಿಪಡಿಸ್ಬೋದು. ಈಗಾಗಲೇ ಅನ್ಯ ಪದ್ಧತಿಯನ್ನು ತಗೊಳ್ತಾ ಇದೀವಿ, ಹೋಮಿಯೋಪತಿಕ್ ಶಿಫ್ಟ್ ಆಗ್ಬೋದಾ ಅಂದ್ರೆ? ಖಂಡಿತವಾಗ್ಲೂ ಯಾವುದೇ ಒಂದು ಮೆಡಿಕೇಶನ್ ತಗೊಳ್ಳುವಾಗ ಹೋಮಿಯೋಪತಿಯನ್ನು ಆರಾಮಾಗಿ ಅದ್ರ ಜೊತೆಗೂ ಕೂಡ ತಗೋಬಹುದು, ಅಥವಾ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಎಲ್ಲೆಲ್ಲಿದೆ ನಿಮ್ಮದು ಬ್ರಾಂಚಸ್? ಓಕೆ, ಯೂಶಲಿ ನೋಡಿ ಮಲ್ಲೇಶ್ವರಂ ಮತ್ತು ಜಯನಗರಲ್ಲಿ. ಓಕೆ, ಕಾರ್ಯಕ್ರಮಕ್ಕೆ ಆಗಮಿಸಿ ಸೋರಿಯಾಸಿಸ್ ಬಗ್ಗೆ ಹಾಗೆ ವಿಟಿಲಿಗೋ ಬಗ್ಗೆ ಚರ್ಮದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದ ತಮಗೆ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ರೇಖಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಭೇಟಿ ರೀತಿದೆ ನೋಟ್ ಮಾಡ್ಕೊಳ್ಳಿ. ಸಂಜೀವಿನಿ ಹೋಮಿಯೋಪತಿ ನಂಬರ್ 453 6 ಮತ್ತು 7ನೇ ಕ್ರಾಸ್ ಮಧ್ಯಭಾಗ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಹಾಗೆ ಮತ್ತೊಂದು ಬ್ರಾಂಚ್ ಜಯನಗರ ಬ್ರಾಂಚ್ನ ಅಡ್ರೆಸ್ ಭೇಟಿ ರೀತಿದೆ ನಂಬರ್ 107 30ನೇ ಕ್ರಾಸ್, ಇಂಟರ್ನೇಮ್ ಜೈನ್ ಟೆಂಪಲ್ ಮುಂಭಾಗ, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು 560011. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 080689722601, ಮತ್ತೊಂದು ಸಂಖ್ಯೆ 9986914333. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.